ನಿರ್ದೇಶಕ ನಟ ಓಂ ಪ್ರಕಾಶ್ ವಿರುದ್ಧ 3.85 ಕೋಟಿ ರೂಪಾಯಿ ವಂಚನೆ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಭಾಸ್ಕರ್ ಶೆಟ್ಟಿ ಅನ್ನೋರು ದೂರು ಕೊಟ್ಟಿದ್ದಾರೆ. ಫಿನಿಕ್ಸ್ ಸಿನಿಮಾ ನಿರ್ಮಾಣಕ್ಕೆ ಹಣ ಸಾಲ ಪಡೆದಿದ್ದ ಓಂ ಪ್ರಕಾಶ್ 3 ವರ್ಷವಾದರೂ ವಾಪಸ್ ನೀಡದೆ ವಂಚಿಸಿದ ಆರೋಪ ಕೇಳಿಬಂದಿದೆ. ಸಾಲ ವಾಪಸ್ ಕೇಳಿದ್ದಕ್ಕೆ ಬೆದರಿಕೆ ಹಾಕಿದ್ದಾರೆಂದು ದೂರಿನಲ್ಲಿ ಆರೋಪಿಸಲಾಗಿದೆ. ನಮ್ಮ ಮಿಸ್ಸಸ್ ಅವ್ರಿಗೆ ಇದಕ್ಕೂ ಯಾವುದೇ ನಮ್ಮ ಮಗನಿಗಾಗಲಿ ಯಾವುದೇ ರೀತಿ ಸಂಬಂಧ ಇಲ್ಲ. ಸುಮ್ಮನೆ ತಂದು ನಮ್ಮ ಮಿಸ್ಸಸ್ ಅಕೌಂಟ್ಗೆ ಹಾಕ್ಸಿದ್ದಾರೆ. ನಾನೇ ಹೊಣೆ, ಅದಕ್ಕೆ ನಾನು ಹಾಕ್ಸಿರೋದು. ನಂಗೆ ಟೆನ್ಷನ್ ಆಗ್ಬಾರ್ದು. ಅವ್ರು ಕಾಸು ಹಾಕು, ನಾನು ಹೆಂಗೆ ಬೇಕೋ ಹಂಗೆ ಡೀಲ್ ಮಾಡ್ತೀನಿ, ನಾನು ಯಾರಿಗೇನು ಪೇಮೆಂಟ್ ಮಾಡಬೇಕೋ ನಾನು ಮಾಡ್ಕೊತೀನಿ ಅಂತೇಳಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಕೇಸ್ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ವಿಚಾರ ಬಯಲಾಗಿದೆ. ಪೋಷಕರು ಸೇರಿ ಹಲವರ ಜೊತೆ ಪ್ರಜ್ವಲ್ ಸಂಪರ್ಕದಲ್ಲಿದ್ದು ಬಹಿರಂಗವಾಗಿದೆ. ಪ್ರಜ್ವಲ್ ರೇವಣ್ಣಗೆ ಕರೆ ಮಾಡಿ ಮಾತನಾಡಿದವರಿಗೂ ಸಂಕಷ್ಟ ಸುತ್ತಿಕೊಳ್ಳಲಿದೆ. ಮೊಬೈಲ್ ಟೆಕ್ನಿಕಲ್ ಅನಾಲಿಸಿಸ್ ಆಧರಿಸಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತಿಸಿಕೊಳ್ಳಲು ಜಿಬಿಎ ನೀಡಿದ್ದ ಗಡುವು ನಾಳೆಗೆ ಅಂತ್ಯವಾಗಲಿದೆ. ಈ ತನಕ ಸುಮಾರು 66,000 ಜನರು ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತಿಸಲು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಇದರಲ್ಲಿ ಎ ಖಾತಾ ಸಿಕ್ಕಿರೋದು 25,000 ಜನರಿಗೆ ಮಾತ್ರ. 41,000 ಅರ್ಜಿಗಳು ಪೆಂಡಿಂಗ್ ಬಿದ್ದಿವೆ. ಮೂಲ ಸೌಕರ್ಯಗಳ ಕೊರತೆ ಮತ್ತು ಸರ್ವರ್ ಡೌನ್ ಸಮಸ್ಯೆಯಿಂದಾಗಿ ಆಸ್ತಿ ಮಾಲೀಕರು ಪರದಾಡ್ತಿದ್ದಾರೆ. ಜನಗಳಿಗೆ ಅದರ ಏನು ಪ್ರೋಗ್ರೆಸ್ ಏನಿದೆ, ನಾನು ಅಪ್ಲೋಡ್ ಮಾಡಿದ ಮೇಲೆ ನನ್ನ ಸ್ಟೇಟಸ್ ನನಗೆ ಸುಲಭವಾಗಿ ಸಿಗಬೇಕು. ಇಲ್ಲಿ ಪಾರದರ್ಶಕತೆ ಇಲ್ಲ. ವಿನಾಕಾರಣ ರಿಜೆಕ್ಷನ್ ಕೊಟ್ಟು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಪ್ರಕ್ರಿಯೆಯನ್ನು ಸರಳಗೊಳಿಸಿ ಭ್ರಷ್ಟಾಚಾರ ಮುಕ್ತ ಮಾಡಿ. ಕೆಆರ್ ಪುರಂ ಐಟಿಐನ 44.3 ಎಕರೆ ಜಮೀನಿನ ಈ ಹರಾಜು ತಡೆಗೆ ಮನವಿ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಎಂಎಲ್ಸಿ ರಮೇಶ್ ಬಾಬು ಪತ್ರ ಬರೆದಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಸಿಎಂ ಡಿಕೆಶಿಗೂ ಪತ್ರ ಬರೆದು ಮನವಿ ಸಲ್ಲಿಸಲಾಗಿದೆ. 1,685 ಕೋಟಿ ಮೀಸಲು ಬೆಲೆಯ ಈ ಹರಾಜಿಗೆ ವಿರೋಧಿಸಲಾಗಿದೆ. ಐಟಿಐ ಜಮೀನು ಹರಾಜು ರದ್ದು ಅಥವಾ ಮುಂದೂಡಿಕೆಗೆ ಆಗ್ರಹ ಮಾಡಲಾಗಿದೆ. 1948ರಲ್ಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಜಮೀನನ್ನು ಮಂಜೂರು ಮಾಡಲಾಗಿತ್ತು. ಸಾರ್ವಜನಿಕ ಉದ್ದೇಶದ ಜಮೀನು ಖಾಸಗಿ ವಾಣಿಜ್ಯಕ್ಕೆ ಬೇಡ. ಈ ಹರಾಜು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವಂತೆ ಒತ್ತಾಯಿಸಲಾಗಿದೆ.